ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವು ಒಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಆಲ್ಮೋಸ್ಟ್ ಒಂದು 80,000 ಪಕ್ಕ ರೆಂಟಲ್ ಬರುವಂಥ ಪ್ರಾಪರ್ಟಿ ಇದು. ಪ್ರಾಪರ್ಟಿ ಬಂದುಬಿಟ್ಟು BBMP ಲಿಮಿಟ್ಸಲ್ಲಿ ಬರುತ್ತೆ. 11B ಈ ಖಾತೆ ಪ್ರಾಪರ್ಟಿ ಇದು. ರೆಡಿ ಟು ಮೂವ್ ಇದೆ, ರೆಡಿ ಟು ರಿಜಿಸ್ಟ್ರೇಷನ್ ಇರುವಂಥ ಪ್ರಾಪರ್ಟಿ. ಸೈಡ್ ಡೈಮೆನ್ಷನ್ 20x46 ಬರುತ್ತೆ. ರೋಡ್ ಬೈ 20 ಫೀಟ್ ಬರುತ್ತೆ, ಲೆಂತ್ ಬೈ 46 ಫೀಟ್ ಬರುತ್ತೆ. ಟೋಟಲ್ ಬಂದುಬಿಟ್ಟು 920 ಸ್ಕ್ವೇರ್ ಫೀಟಲ್ಲಿರುತ್ತೆ ಮನೆ ಇದು. ಗ್ರೌಂಡ್ ಫ್ಲೋರ್ 3.5 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರ್ ಬಂದುಬಿಟ್ಟು 2 BHK 3 ಯೂನಿಟ್ಸ್ ಇರುತ್ತೆ. ಫೋರ್ತಲ್ಲಿ ಒಂದು 1 BHK ಮಾಡಿದ್ದಾರೆ. ಟೋಟಲ್ 5 ಯೂನಿಟ್ಸ್ ಇರುತ್ತೆ. 2 ಸಿಂಗಲ್ ಬೆಡ್ರೂಮು, 3 ಡಬಲ್ ಬೆಡ್ರೂಮ್ ಇರುತ್ತೆ. ಇದು ಸೈಡ್ ಫೇಸಿಂಗ್ ವೆಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ನಾರ್ತ್ ಮಾಡಿದ್ದಾರೆ. ಮನೆ ಮುಂದೆ ರೋಡ್ ಕೂಡ ಅಷ್ಟೇ 30 ಫೀಟ್ ರೋಡ್ ಇರುತ್ತೆ. ಏರಿಯಾ ಕೂಡ ತುಂಬ ಡೀಸೆಂಟ್ ಆಗಿದೆ. ರೋಡ್ ಅಷ್ಟೇ 30 ಫೀಟ್ ರೋಡ್ ಇರುತ್ತೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. ಟೋಟಲ್ 10 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಬ್ರಿಕ್ಸ್ ಎಲ್ಲ ಹಾಲೋ ಬ್ರಿಕ್ಸ್ ಯೂಸ್ ಮಾಡಿರೋದು, ಹೈಡ್ರಾಲಿಕ್ ಬ್ರಿಕ್ಸ್ ಇದು. ಸಿಮೆಂಟ್ ಎಲ್ಲ ಅಷ್ಟೇ ಕೋರ್ಮಂಡಲ್ ಕಿಂಗ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗ್ಗೆ SCC ಮತ್ತು ಕೋರ್ಮಂಡಲ್ ಕಿಂಗ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಮೇನ್ ಗೇಟ್ ಇದು. ಮೇನ್ ಗೇಟ್ ಬಂದ್ಬಿಟ್ಟು ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಓಪನ್ ಗೇಟ್ ಕೊಟ್ಟಿದ್ದಾರೆ. ನೇಮ್ ಬೋರ್ಡ್ಗೆಲ್ಲನೂ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡ್ಬೋದು. ರೋಡಿನ ತುಂಬ ಹೈಟ್ ಕೂಡ ಮಾಡಿದ್ದಾರೆ. ಪಾರ್ಕಿಂಗ್ ಏರಿಯಾ ಇದು. ಒಂದು ಕಾರ್ ಹಾಕೋಬೋದು. 7 ಸೀಟರ್ ಎಲ್ಲ 5 ಸೀಟರ್ ಒಂದು ಕಾರ್ ಹಾಕ್ಕೊಂಡು ರಿಮೈನಿಂಗ್ 2 ವೀಲರ್ಸ್ನ ಹಾಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸೊ ಒಂದು ಸೈಡೆಲ್ಲ ಸೇಫ್ಟಿಗಳೆಲ್ಲ ಹಾಕ್ಸಿದ್ದಾರೆ, ನೀಟಾಗಿ ನೋಡ್ಬೋದು. ಪಿಲ್ಲರ್ಗಳನ್ನು ಗ್ರಾನೈಟ್ ಹಾಕ್ಸಿದ್ದಾರೆ. ಸೊ ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇಲ್ಲಿ ವಾಲ್ಗೆಲ್ಲ ನೋಡ್ಬೋದು, ಫುಲ್ಲೆಲ್ಲ ವೆಟ್ರಿಫೈಡ್ ಟೈಲ್ಸ್ ಯೂಸ್ 2x4. ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದೆ, ಎಲ್ಲ ಪರ್ಮನೆಂಟ್ ಆಗಿದೆ. ನಂಬರ್ ಕೂಡ ಬಂದಿದೆ ನೋಡ್ಬೋದು. ಎಲ್ಲ ಡೆಪಾಸಿಟ್ ಆಗಿ ಪರ್ಮನೆಂಟ್ ಕೂಡ ಆಗೋಗಿದೆ ಆಲ್ರೆಡಿ. ಟೋಟಲ್ ಬಂದುಬಿಟ್ಟು 6 ಮೀಟರ್ಸ್ ಬರುತ್ತೆ. 5 ಮನೆಗೆ ಬರುತ್ತೆ, ಒಂದು ಕಾಮನ್ ಬರುತ್ತೆ. ಕಾಮನ್ಗೆ 3 ಕಿಲೋವಾಟ್ ಬರುತ್ತೆ. ಇನ್ನೆಲ್ಲ ಮನೆಗೂ 2 ಕಿಲೋವಾಟ್ ಹಾಕ್ಸ್ಕೊಟ್ಟಿದ್ದಾರೆ. ಗ್ಯಾಸ್ ಕನೆಕ್ಷನ್ ಎಲ್ಲ ನೋಡ್ಬೋದು, ಸ್ಟೆಪ್ಸ್ ಕೆಳಗಡೆ ಕೊಟ್ಟಿದ್ದಾರೆ. 4 ಮನೆಗೂ ಇಲ್ಲ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್ ಮಾತ್ರ ಇರೋದಿಲ್ಲ, ರಿಮೈನಿಂಗ್ 4 ಮನೆಗೂ ಗ್ಯಾಸ್ ಕನೆಕ್ಷನ್ ಕೊಟ್ಟು ನೀಟಾಗಿ ಸೇಫ್ಟಿಗಳೆಲ್ಲ ಹಾಕ್ಸಿದ್ದಾರೆ ನೋಡ್ಬೋದು. ಮನೆಗೆ ವಾಟರ್ಗೆ ಅಂತ ಹೇಳ್ಬಿಟ್ಟು ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಬೋರ್ವೆಲ್ ಇದು. ಸೊ ಆಲ್ಮೋಸ್ಟ್ ಒಂದು 950 ಫೀಟ್ ಹೋಗಿದೆ. ಒಳ್ಳೆ ವಾಟರ್ ಕೂಡ ಇದೆ. ರನ್ನಿಂಗ್ ಇದೆ ಆಲ್ರೆಡಿ ಬೋರ್ವೆಲ್ ಕೂಡ. ಸೊ ಒಳ್ಳೆ ವಾಟರ್ ಬರ್ತದೆ, ಸ್ವೀಟ್ ಇದೆ ವಾಟರ್ ಕೂಡ. ಪ್ಯಾಸೇಜ್ ಎಲ್ಲ ನೋಡ್ಬೋದು, 3.5 ಫೀಟ್ ಕೊಟ್ಟಿದ್ದಾರೆ. ಇಲ್ಲೂ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು, ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ 2x4. ಸೊ ಇಲ್ಲಿ ಸಂಪ್ ಮಾಡಿದ್ದಾರೆ ವಾಟರ್ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು. 16,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. 14,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ ಇದು ವಾಟರ್ ಸ್ಟೋರೇಜ್ ಇದು. ವಾಸ್ತು ಪ್ರಕಾರ ಮಾಡಿದ್ದಾರೆ ಸಂಪ್ ಎಲ್ಲನೂ. ಪ್ಯಾಸೇಜ್ ಎಲ್ಲ ನೋಡ್ಬೋದು. ಬ್ಯಾಕ್ ಸೈಡ್ ಪ್ಯಾಸೇಜ್ 2 ಮನೆಗೂ ಆಲ್ಮೋಸ್ಟ್ ಒಂದು 5 ಫೀಟ್ ಇರುತ್ತೆ. ಸೊ ಆ ಥರ ಪ್ಯಾಸೇಜ್ ಕೂಡ ಕೊಟ್ಟಿದ್ದಾರೆ. ಸೊ ಬ್ಯಾಕ್ ಸೈಡ್ ಕೂಡ ಕೊಟ್ಟಿದ್ದಾರೆ ಪ್ಯಾಸೇಜ್ ಕೂಡ ನೀಟಾಗಿ. ಸೊ ಇಲ್ಲಿ ಸಿಂಗಲ್ ಬೆಡ್ರೂಮ್ ಇದು. ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ. ಪ್ಯೂ ಪಾಲಿಶ್ ಆಗಿದೆ. ಪರ್ಮಾ ಬಾರ್ಡರ್ ಟೀ ಕುಡ್ ಇರುತ್ತೆ ಇದು. ಲಾಕ್ಸ್ ಎಲ್ಲ ಅಷ್ಟೇ ಗೋದ್ರೇಜ್ ಮೆಟೀರಿಯಲ್ ಯೂಸ್ ಮಾಡಿರುವಂಥದ್ದು ಲಾಕ್ಸ್ ಎಲ್ಲನೂ. ಇದು ಲಿವಿಂಗ್ ರೂಮ್ ಇದು. ಹಾಲ್ ಇದು. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಇರುತ್ತೆ. ಟೋಟಲ್ ಬಿಲ್ಡಿಂಗ್ ಎಲ್ಲ ಗ್ರಾನೈಟೇ ಹಾಕ್ಸಿದ್ದಾರೆ. ಸೊ ಲಿವಿಂಗ್ ರೂಮ್ ಇದು. ಹಾಲ್ ಇದು. ಸೊ ಹಾಲಲ್ಲಿ TV ಯೂನಿಟ್ ಮಾಡಿಸಿದ್ದಾರೆ. POP ಮಾಡಿಸಿದ್ದಾರೆ ಹಾಲ್ಗೆಲ್ಲನೂ. ವಿಂಡೋಸ್ ಎಲ್ಲನೂ 3 ರ್ಯಾಕ್ ವಿಂಡೋಸ್ ಇದು. ಅಲ್ಯೂಮಿನಿಯಂ ವಿಂಡೋಸ್ ಕೊಟ್ಟಿದ್ದಾರೆ. ಎಲ್ಲನೂ ಅಷ್ಟೇ 3 ರ್ಯಾಕ್ ವಿಂಡೋಸ್ ಪ್ರೊವೈಡ್ ಮಾಡಿರುವಂಥದ್ದು. ಬಾರ್ಡ್ರ್ ಎಲ್ಲ ನೋಡ್ಬೋದು, ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಡಿಸೈನ್ ಎಲ್ಲ ಬಾರ್ಡ್ರ್ ಮಾಡಿಸಿದ್ದಾರೆ ನೋಡ್ಬೋದು ವುಡನ್ ಫಿನಿಶಿಂಗಲ್ಲಿ. ಕಿಚನ್ ಇದು ಮಾಡಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. L ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ, ಮಿಡ್ ಯೂನಿಟ್ ಕೊಟ್ಟಿದ್ದಾರೆ, ಮತ್ತು L ಶೇಪಲ್ಲಿ ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಫ್ರಿಜ್ಜಲ್ಲಿ ಇಟ್ಕೊಳ್ಳೋಕ್ಕೆ ಸಪ್ರೇಟಾಗಿ ಪಾಯಿಂಟ್ ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಅದಕ್ಕೂ ಸಪ್ರೇಟ್ ಜಾಗ ಇದೆ. ಬಾಸ್ಕೆಟ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ, ಸ್ಟೈನ್ಲೆಸ್ ಸ್ಟೀಲ್ದು. ಒಂದು ವಿಂಡೋ ಕೊಟ್ಟಿದ್ದಾರೆ. ಚಿಮ್ನಿ ಪಾಯಿಂಟ್ ಎಲ್ಲ ಹಾಕ್ಸ್ಕೊಟ್ಟಿದ್ದಾರೆ. ಇದು ಪೂಜಾ ಯೂನಿಟ್ ಇದು. ಇಲ್ಲಿ ಪೂಜಾ ಫೋಟೋ ಎಲ್ಲ ಇಟ್ಕೋಬೋದು. ಅದಕ್ಕೆ ಒಂದು ಚಿಕ್ಕದಾಗಿ ಕಬೋರ್ಡಲ್ಲಿ ಮಾಡಿಸಿದ್ದಾರೆ. ರೂಮ್ ಇದು, ಕಾಮನ್ ರೂಮ್ ಇದು. ಡೋರ್ಸ್ ಎಲ್ಲ ಅಷ್ಟೇ ಫ್ಲಶ್ ಡೋರ್ಸ್ ಇರುತ್ತೆ, MD ಡೋರ್ಸ್ ಅಂತ ಹೇಳ್ಬಿಟ್ಟು. ಸೊ ಒಂದು ಚಿಕ್ಕ ಕಾಟ್ ಹಾಕ್ಕೋಬೋದು ಅಷ್ಟೇ. ಪಾರ್ಕಿಂಗ್ ಬಿಟ್ಟು ಇದು ಸಿಂಗಲ್ ಬೆಡ್ರೂಮ್ ಸ್ವಲ್ಪ ಕಂಜೆಸ್ಟೆಡ್ ಇರುತ್ತೆ. ಅಂದರೆ ರೂಮ್ ಮಾತ್ರ ಸ್ವಲ್ಪ ಕಂಜೆಸ್ಟೆಡ್ ಇರುತ್ತೆ. ಕ್ವೀನ್ ಸೈಜ್ ಕಾಟ್ ಹಾಕ್ಕೋಬೋದು. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಕಬೋರ್ಡ್ ಒಳಗಡೆ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಮಾಡಿಸಿದ್ದಾರೆ ನೀಟಾಗಿ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಅದಕ್ಕೆ ಬೇಕಾದರೂ ಎಲೆಕ್ಟ್ರಿಸಿಟಿ ವಾಟರ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಕಾಮನ್ ರೆಸ್ಟ್ ರೂಮ್ ಇದು. ಡೋರು ವಾಸ್ಕಲ್ಲೆಲ್ಲ ಅಷ್ಟೇ WPC ಡೋರ್ಸ್ ಯೂಸ್ ಮಾಡಿರುವಂಥದ್ದು ರೆಸ್ಟ್ ರೂಮ್ ಡೋರ್ಸ್ ಎಲ್ಲನೂ. ಫಿಟ್ಟಿಂಗ್ಸ್ ಎಲ್ಲ ESS ಕಂಪ್ನಿ ಅಂತ ಹೇಳ್ಬಿಟ್ಟು ಏಷ್ಯನ್ ಕಂಪ್ನಿ ಯೂಸ್ ಮಾಡಿದ್ದಾರೆ. ಮತ್ತು ಡೈವಾಟರ್ ಶವರ್ ಟ್ಯಾಪ್ಸ್ ಎಲ್ಲ ಅಷ್ಟೇ ಜಾಗ್ವಾರ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಫುಲ್ ಅಪ್ ಟು ರೂಪರ್ನು ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ಮೇಂಟೆನೆನ್ಸ್ ಎಲ್ಲ. ಫ್ಲೋರಿಂಗೆಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ ನೀಟಾಗಿ. ಸೊ ನೋಡ್ಬೋದು ಮಿರರ್ ಎಲ್ಲ ಆಲ್ರೆಡಿ ಹಾಕ್ಸಿದ್ದಾರೆ. ಎಕ್ಸಾಸ್ಟ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದಕ್ಕೆಲ್ಲ ಫ್ಯಾನ್ಸ್ ಹಾಕ್ಸ್ಕೋಬೇಕಾಗುತ್ತೆ. ಸೊ ಇಷ್ಟು ಸಿಂಗಲ್ ಬೆಡ್ರೂಮ್ ಇದು ಪಾರ್ಕಿಂಗ್ ಬಿಟ್ಟು.
ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸ್ಟೆಪ್ಸ್ ಎಲ್ಲ ನೋಡ್ಬೋದು 3 ಫೀಟ್ ಕೊಟ್ಟಿದ್ದಾರೆ. ಸ್ಟೆಪ್ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ SS ಇದು JSL ಕಂಪ್ನಿದು 304 ಗ್ರೇಡ್ ಯೂಸ್ ಮಾಡಿದ್ದಾರೆ ರೈಲಿಂಗ್ಸ್ ಎಲ್ಲನೂ. ಫಸ್ಟ್ ಫ್ಲೋರ್ ಇದು ಡಬಲ್ ಬೆಡ್ರೂಮ್ ಇರುತ್ತೆ. ಇಲ್ಲಿ ಓನರ್ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ಮಾಡಿರುವಂಥದ್ದು ಇದು. ಸೊ ಇಲ್ಲೂ ಕೂಡ ನೋಡ್ಬೋದು ವಾಲ್ಗೆಲ್ಲ ಒಂದೇ ಡಿಸೈನ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಟಾಪ್ ಟು ಬಾಟಮ್ವರೆಗೂ ಫುಲ್ ಇದೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವೆಟ್ರಿಫೈಡ್ 2x4 ವೆಟ್ರಿಫೈಡ್ ಟೈಲ್ಸ್ ಇದು. ಇಲ್ಲಿ ಡೋರ್ ಫೇಸಿಂಗ್ ಎಲ್ಲ ನಾರ್ತ್ ಇರುತ್ತೆ. ಡೋರ್ ವಾಸ್ಗೆಲ್ಲ ನೋಡ್ಬೋದು ಟೀ ಕುಡ್ ಇರುತ್ತೆ. ಹ್ಯಾಂಡ್ ಮೇಡ್ ಡೋರ್ಸ್ ಇರುತ್ತೆ. PU ಪಾಲಿಶ್ ಎಲ್ಲ ಆಗಿದೆ ಡೋರ್ಸ್ಗೆಲ್ಲ ನೋಡ್ಬೋದು. ಸೊ ಫ್ಲೋರಿಂಗ್ ಎಲ್ಲ ನೋಡ್ಬೋದು ಗ್ರಾನೈಟ್ ಇದು ಕ್ವಾಲಿಟಿ ಗ್ರಾನೈಟ್ ಹಾಕ್ಸಿದ್ದಾರೆ ನೋಡ್ಬೋದು. ಒಳ್ಳೆ ಗ್ರಾನೈಟ್ ಹಾಕ್ಸಿದ್ದಾರೆ. ಹಾಲ್ ಇದು ಹಾಲ್ ಕೂಡ ನೋಡ್ಬೋದು ಸ್ಪೇಸಿಯಸ್ ಆಗಿದೆ. ಹಾಲ್ ಕೂಡ ಹಾಲಲ್ಲಿ TV ಯೂನಿಟ್ ಮಾಡಿಸಿದ್ದಾರೆ. POP ಎಲ್ಲ ಮಾಡಿಸಿದ್ದಾರೆ. ಸೊ ಡೀಸೆಂಟಾಗಿ POP ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಎಲ್ಲ ವಿಂಡೋ ಬಾರ್ಡ್ರು ಮತ್ತು ಎಂಟ್ರಿ ಬಾರ್ಡ್ಗೆಲ್ಲ ನೋಡ್ಬೋದು ವುಡನ್ ಫಿನಿಶಿಂಗ್ ಮಾಡಿಸಿದ್ದಾರೆ. ಸೊ ಅದನ್ನು ನೋಡೋದನ್ನು ತುಂಬ ಅಟ್ರಾಕ್ಟಿವ್ ಅನಿಸುತ್ತೆ. ಇಲ್ಲಿ 2 ರೂಮ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಬರುತ್ತೆ. ಪೂಜಾ ರೂಮ್ ಇದು. ಪೂಜಾ ರೂಮ್ ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ. ವಿತ್ PU ಪಾಲಿಶ್ ಆಗಿದೆ. ಇದು ಅಷ್ಟೇ ಬರ್ಮಾ ವಾಟರ್ ಟೀ ಕುಡ್ ಇದು. ಇನ್ಸೈಡ್ ಎಲ್ಲ ನೋಡ್ಬೋದು ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ವಿತ್ ಗೋಲ್ಡನ್ ಬೀಡಿಂಗ್ ಇದು ಮಾಡಿಸಿದ್ದಾರೆ ನೋಡ್ಬೋದು. ಕಿಚನ್ ಇದು ಮಾಡಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. L ಶೇಪಲ್ಲಿ ಕೊಟ್ಟಿದ್ದಾರೆ ಕಿಚನ್ ಇದು. ಪೂಜಾ ರೂಮ್ ಬಂದಿರೋದ್ರಿಂದ ಇಲ್ಲಿ ಫ್ರಿಜ್ ಇಟ್ಕೋಬೋದು. ಫ್ರಿಜ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. L ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ ಮತ್ತು ಮಿಡ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿ L ಶೇಪಲ್ಲಿ ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಈ ಕಡೆ ಕಿಚನ್ ಎಲ್ಲ ಸ್ಪೇಸ್ ಇದೆ. ಫುಲ್ ಎಷ್ಟಿದ್ರೆ ಅಷ್ಟಿಗೂ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಕಿಚನ್ಗೆಲ್ಲೂ ಮೇಂಟೆನೆನ್ಸ್ ಇರುತ್ತೆ. ಸೊ ಪೇಂಟಿಂಗಲ್ಲಿ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಕ್ಲೀನ್ ಮಾಡ್ಕೊಂಡ್ರೆ ಸಾಕು, ನೀಟಾಗಿರುತ್ತೆ. ಈ ಥರ ಟೈಲ್ಸ್ ಹಾಕ್ಸೋದ್ರಿಂದ ಸೊ ನೋಡ್ಬೋದು ಲಾಫ್ಟ್ ಎಲ್ಲ ಯಾವ ಥರ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ರೂಮ್ ನಂಬರ್ 1 ಇದು ಕಾಮನ್ ರೂಮ್ ಇರುತ್ತೆ. ಡೋರ್ ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಇರುತ್ತೆ. ಡೋರ್ ಎಲ್ಲನೂ ಫ್ಲಶ್ ಡೋರ್ಸ್ ಇರುತ್ತೆ. ಕಾಮನ್ ರೂಮ್ ಇದು. 1 ವಿಂಡೋ ಕೊಟ್ಟಿದ್ದಾರೆ ಸ್ಲೈಡಿಂಗ್ದು. ಸೊ ಇದರಲ್ಲಿ ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು. ರೂಮ್ ಸೈಜ್ ಬಂದ್ಬಿಟ್ಟು 9x9 ಇರುತ್ತೆ ಇದು. POP ಮಾಡಿಸಿದ್ದಾರೆ ರೂಮಲ್ಲಿ ನೋಡ್ಬೋದು. ಸೊ ಲೈಟ್ಸ್ ಎಲ್ಲ ಹಾಕ್ಸಿದ್ದಾರೆ ಆಲ್ರೆಡಿ. ಎಲ್ಲ ಲೈಟ್ಸನ್ನು ಅಷ್ಟೇ ಫಿಲಿಪ್ಸ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಸ್ಲೈಡಿಂಗ್ ಕಬೋರ್ಡು ಒಳಗಡೆನೇ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಲಾಫ್ಟ್ ಕೊಟ್ಟಿದ್ದಾರೆ ಏನಾದರೂ ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಸೊ ಇದರಲ್ಲಿ ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು ಆರಾಮಾಗಿ. ಎಂಡಿಗೆ ಹಾಕ್ಕೊಂಡ್ರೆ ಆಲ್ಮೋಸ್ಟ್ ಒಂದು ನಿಮ್ಗೆ 2.5 ಫೀಟ್ ಇನ್ನೂ ಗ್ಯಾಪ್ ಇರುತ್ತೆ ಓಡಾಡೋಕ್ಕೆಲ್ಲನೂ. ಸೊ ಆ ಥರ ರೂಮ್ ಸೈಜ್ ಕೂಡ ಇರುತ್ತೆ. ಸೊ ಇಲ್ಲಿ ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಅಲ್ಲೇ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬೋದು. ಸೊ ಇದು ಕಾಮನ್ ರೆಸ್ಟ್ ರೂಮ್. ಡೋರ್ಸ್ ಎಲ್ಲ WPS ಡೋರ್ಸ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ವಾಲ್ ಟೈಲ್ಸ್ ಎಲ್ಲ ನೋಡ್ಬೋದು. ಇಲ್ಲಿ ಸ್ವಲ್ಪ ಡಿಸೈನ್ ಎಲ್ಲ ಚೇಂಜ್ ಮಾಡಿಸಿದ್ದಾರೆ. ಸೊ ಗ್ರೌಂಡಲ್ಲಿ ನೋಡೋದಕ್ಕೆ ಈ ರೆಸ್ಟ್ ರೂಮ್ಗೂ ಫಿಟ್ಟಿಂಗ್ಸ್ ಎಲ್ಲ ಸೇಮ್ ಇರುತ್ತೆ. SS ಕಂಪ್ನಿದಂತೂ ಏಷ್ಯನ್ ಕಂಪ್ನಿದು. ಜಾಗ್ವಾರ್ ಡೈವಾಟ್ರು ಮತ್ತು ಶವರು ಟ್ಯಾಪ್ಸ್ ಎಲ್ಲನೂ ಜಾಗ್ವಾರ್ ಫಿಟ್ಟಿಂಗ್ಸ್ ಬಂದಿರುತ್ತದೆ ಎಲ್ಲನೂ. ಸೊ ಎಲ್ಲನೂ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಸಿದ್ದಾರೆ. ಮಿರರ್ ಕೂಡ ಹಾಕ್ಸಿದ್ದಾರೆ ನೋಡುವ. ಎಕ್ಸಾಸ್ಟ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಡೋರ್ ಪಕ್ಕದಲ್ಲೇ ಇರುತ್ತೆ. ಅಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು. ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಫುಲ್ ವಾಲ್ಗೆ ಕಬೋರ್ಡ್ ಮಾಡಿಸಿದ್ದಾರೆ. ಇದರೊಳಗಡೆ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಮಾಡಿಸಿದ್ದಾರೆ. ಕಬೋರ್ಡ್ ಒಳಗಡೆ POP ಮಾಡಿಸಿದ್ದಾರೆ. ಕಿಂಗ್ ಸೈಜ್ ಕಟ್ ಆರಾಮಾಗಿ ಹಾಕೋಬೋದು. ಫ್ರಂಟಿಗೆಲ್ಲೇ ಎಲ್ಲ ವುಡನ್ ವಿಂಡೋಸ್ ಹಾಕ್ಸಿದ್ದಾರೆ ಎಲಿವೇಷನ್ಗೆ ಅಂತ ಹೇಳ್ಬಿಟ್ಟು ನೋಡೋಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಫುಲ್ ಎಲ್ಲ ಫುಲ್ ಟೋಟ್ಲಿ ಏನು ಬಿಲ್ಡಿಂಗ್ ಬರುತ್ತೆ ಅಷ್ಟೂ ವುಡನ್ ವಿಂಡೋಸ್ ಇದು. ರೆಡ್ ಸಾಲ್ ಮೆಟೀರಿಯಲ್ ಹಾಕ್ಸಿದ್ದಾರೆ. ಸೊ ಇದು ರೆಸ್ಟ್ ರೂಮ್ ಇದು. ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ಇದು ಸಪ್ರೇಟಾಗಿರುತ್ತೆ. ಸೊ ಈ ಥರ ರೆಸ್ಟ್ ರೂಮ್ ಇರೋದನ್ನ ತುಂಬ ಚೆನ್ನಾಗಿರುತ್ತೆ. ಅಟ್ಯಾಚ್ ಇಲ್ದಿರ. ಸೊ ಅಟ್ಯಾಚ್ ಇರುತ್ತೆ. ಒಟ್ಟು ಇಡನ್ ಟೈಪಲ್ಲಿ ಕಾಣಿಸುತ್ತೆ ಇದು. ಸೊ ಇಲ್ಲೂ ಕೂಡ ನೋಡೋದು ವಾಲ್ ಟೈಲ್ಸ್ ಎಲ್ಲ ಚೇಂಜ್ ಮಾಡಿಸಿದ್ದಾರೆ. ಒಳ್ಳೆ ಡಿಸೈನ್ ವಾಲ್ ಟೈಲ್ಸ್ ರೀಸೆಂಟಾಗಿ ಕಲರ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಹಾಕ್ಸಿದ್ದಾರೆ. ಸೇಮ್ ಫಿಟ್ಟಿಂಗ್ಸ್ ಎಲ್ಲ ಸೇಮ್ ಇರುತ್ತೆ. ಏನು ಚೇಂಜಸ್ ಇರೋದಿಲ್ಲ. ಎಕ್ಸಾಸ್ಟ್ ಪಾಯಿಂಟು ಫ್ಯಾನ್ಸು ಗೀಸರ್ ಎಲ್ಲ ತೊಗೊಳ್ಳೋರು ಹಾಕ್ಸ್ಕೋಬೇಕಾಗುತ್ತೆ. ಇವರೇನು ಪ್ರೊವೈಡ್ ಮಾಡೋದಿಲ್ಲ. ಇದು ಫಸ್ಟ್ ಫ್ಲೋರ್ ಇದು ಡಬಲ್ ಬೆಡ್ರೂಮ್ ಇದು. ಸೇಮ್ ಮತ್ತು ಸೆಕೆಂಡ್ ಫ್ಲೋರ್ಗೂ ಸೇಮ್ ಇದೇ ಥರನೇ ಇರುತ್ತೆ. ಏನು ಚೇಂಜಸ್ ಇರಲ್ಲ. ಸ್ವಲ್ಪ ಚಿಕ್ಕದು ಒಂದು ಸ್ವಲ್ಪ ಚೇಂಜಸ್ ಮಾಡಿರ್ತಾರೆ ಅಷ್ಟೇ. ಸೊ ಅದನ್ನು ತೋರಿಸ್ತೀನಿ ಇದು. ಸೊ ಇಲ್ಲಿ ಟೋಟ್ಲ್ ಎಲ್ಲ ವೈರಿಂಗ್ ಎಲ್ಲ ಫಿನೋಲೆಕ್ಸ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಸ್ವಿಚಸ್ ಎಲ್ಲ ಹೈಫೈ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಟೋಟ್ಲ್ ಎಲ್ಲ ಬಿಲ್ಡಿಂಗ್ ಟೋಟಲ್ ಸ್ವಿಚಸ್ ಎಲ್ಲ ಹೈಫೈ ಮೆಟೀರಿಯಲ್ ಕೊಟ್ಟಿದ್ದಾರೆ. ಲೈಟ್ಸ್ ಸೀಲಿಂಗ್ ಲೈಟ್ಸು ಮತ್ತು ಟ್ಯೂಬ್ ಲೈಟ್ಸ್ ಎಲ್ಲ ಅಷ್ಟೇ ಫಿಲಿಪ್ಸ್ ಕಂಪ್ನಿ ಮತ್ತು ವಿಪ್ರೋ ಕಂಪ್ನಿದು ಎರಡೂ ಯೂಸ್ ಮಾಡಿದ್ದಾರೆ. ಒಳ್ಳೆ ಟಾಪ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಇದು ಚೇಂಜಸ್ ಬಂದ್ಬಿಟ್ಟು. ಇಲ್ಲಿ ನಿಮಗೆ ಪೂಜಾ ರೂಮ್ ಡೋರ್ ಬಂದ್ಬಿಟ್ಟು ಟೀ ಕುಟ್ಟಿತ್ತು ಫಸ್ಟ್ ಫ್ಲೋರಲ್ಲಿ. ಬಟ್ ಇಲ್ಲಿ ನಾರ್ಮಲ್ ಡೋರ್ಸೇ ಹಾಕ್ಸಿದ್ದಾರೆ. ಕಿಚನ್ ಎಲ್ಲ ಸೇಮ್ ಇರುತ್ತೆ. ಏನು ಚೇಂಜಸ್ ಮಾಡ್ತಿಲ್ಲ. ಟೈಲ್ಸ್ ಆಗಲಿ ಕಲರ್ಸ್ ಆಗಲಿ.
POP ಎಲ್ಲ ಮಾಡಿಸಿದ್ದಾರೆ ಹಾಲಲ್ಲಿ. ಇಲ್ಲಿ ರೂಮಲ್ಲಿ POP ಇರೋದಿಲ್ಲ, 2 ರೂಮ್ಗೂ POP ಇರೋದಿಲ್ಲ. ಸೊ ಅಲ್ಲಿ ಫಸ್ಟ್ ಫ್ಲೋರಲ್ಲಿ POP ಮಾಡಿಸಿದ್ದಾರೆ ರೂಮ್ಗೆಲ್ಲ, ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಸೊ ಕಬೋರ್ಡ್ಸ್ ಎಲ್ಲ ಸೇಮ್ ಇರುತ್ತೆ, ಒಳಗಡೆನೇ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಸೇಮ್ ಇರುತ್ತೆ, ಏನು ಚೇಂಜಸ್ ಮಾಡಿಲ್ಲ. ಸೊ ಇದು ಕಾಮನ್ ರೆಸ್ಟ್ ರೂಮ್, ಇದು ಪ್ಲ್ಯಾನಿಂಗ್ ಎಲ್ಲ ಸೇಮ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಇದು ಮಾಸ್ಟರ್ ಬೆಡ್ರೂಮ್ ಇದೆ, ಜಸ್ಟ್ POP ಅಷ್ಟೇ ಇರೋದಿಲ್ಲ, ರಿಮೈನಿಂಗ್ ಎಲ್ಲನೂ ಸೇಮ್ ಇರುತ್ತೆ. ಫ್ರಂಟ್ ಎಲ್ಲ ವಿಂಡೋ ಎಲ್ಲ ನೋಡ್ಬೋದು, ವುಡನ್ ವಿಂಡೋ ಇರುತ್ತೆ. ಸೊ ಇಷ್ಟು ಸೆಕೆಂಡ್ ಫ್ಲೋರ್ ಇದೆ. ಥರ್ಡ್ ಫ್ಲೋರ್ ಕೂಡ ಆ್ಯಸ್ ಇಟ್ ಈಸ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಸರೌಂಡಿಂಗ್ ಅಂತೂ ತುಂಬ ಡೆವಲಪ್ ಆಗಿದೆ, ತುಂಬ ಅಂದರೆ ತುಂಬ ಡೆವಲಪ್ ಆಗ್ತಾ ಇದೆ ಏರಿಯಾ ಕೂಡ. ನಾರ್ತ್ ಬೆಂಗಳೂರಲ್ಲಿ ಒಳ್ಳೆ ಫಾಸ್ಟ್ ಮೂವಿಂಗ್ ಇರುವಂಥ ಲೊಕೇಶನ್ ಇದು. ಸರೌಂಡಿಂಗ್ ಬಂದ್ಬಿಟ್ಟು ನಿಮಗೆ ಒಳ್ಳೊಳ್ಳೆ IT ಕಂಪ್ನೀಸ್ ಇದೆ. ಲೈಕ್ ನಾರ್ತ್ ಗೇಟ್ ಅಂತಿದೆ, ನಾರ್ತ್ ಗೇಟಲ್ಲಿ ಇನ್ಫೋಸಿಸ್, ಕೊಲಿನ್ಸ್ ಏರೋಸ್ಪೇಸ್ ಅಂತ 3 ಕಂಪ್ನಿ ಇದೆ. ಪಕ್ಕದಲ್ಲಿ ಫಿಲಿಪ್ಸ್ ಇದೆ, ಅದು ಅಷ್ಟೇ ದೊಡ್ಡ ಕಂಪ್ನಿ, ಅದು ಬೆಂಗಳೂರಿಗೆಲ್ಲೂ ತುಂಬ ದೊಡ್ಡ ಕಂಪ್ನಿ. ಮತ್ತು ಅಮೆಝಾನ್ ಕೂಡ ಸೊ ಆಲ್ರೆಡಿ ರನ್ನಿಂಗಲ್ಲಿದೆ. ಸೊ ಅದು ಬಾಗ್ಲೂರು ಕ್ಲಾಸ್ ಎಲ್ಲ ಬರುತ್ತೆ, ಅದು ಆಲ್ಮೋಸ್ಟ್ ಒಂದು 4000-5000 ಎಂಪ್ಲಾಯ್ಸ್ ಕೆಪಾಸಿಟಿ ಇರುವಂಥದ್ದು. ಮತ್ತು SEZ ಇದೆ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳ್ಬಿಟ್ಟು, ಅದರಲ್ಲಿ ಭಾರತೀಯ ಆಕ್ಸಿ ಎಲ್ಲ ರನ್ನಿಂಗ್ ಇದೆ ಇವಾಗ ಆಲ್ರೆಡಿ. ಮತ್ತು ಬಂದ್ಬಿಟ್ಟು ಅಲ್ಲಿಂದ ಒಂಚೂರು ಮುಂದೆ ಹೋದರೆ ಚಿಕ್ಕಜಾಲ ಅಂತ ಬರುತ್ತೆ, ಅಲ್ಲಿ ಬಂದ್ಬಿಟ್ಟು ಪೂರ್ವಂಕರ ಏರೋಸಿಟಿ ಅಂತ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಸೊ ಮತ್ತು ಅದನ್ನ ಮತ್ತು ಸಾದಲ್ಲಿ ಗೇಟ್ ಇದೆ, ಪ್ರಿಸ್ಟೆಕ್ ಕ್ಲೌಡ್ ಟೆಕ್ ಪಾರ್ಕ್ ಅಂತ ಇದೆ. ಸೊ ಆಮೇಲೆ ಬಂದ್ಬಿಟ್ಟು ಯಲಹಂಕ ಇದು RMZ ಅಲ್ಲಿ, ಸೊ ಅಲ್ಲೊಂದು ಟೆಕ್ ಪಾರ್ಕ್ ಇದೆ. ಮತ್ತು ಭಾರತೀಯ ಸಿಟಿಗೆ ಜಸ್ಟ್ ಒಂದು 6 ಕಿಲೋಮೀಟರ್ಸ್ ಆಗುತ್ತೆ. ಈ ಥರ ಒಳ್ಳೆ ಟೆಕ್ ಕಂಪ್ನೀಸ್ ಇದೆ ಸರೌಂಡಿಂಗ್ ಬಾಡಿಗೆಗೆಲ್ಲ ಬರೋದಕ್ಕೆ. ಇದು ಟಾಪ್, ಇದು ಸಿಂಗಲ್ ಬೆಡ್ರೂಮ್, ಇದು ಥರ್ಡ್ ಫ್ಲೋರ್ ಡಬಲ್ ಬೆಡ್ರೂಮ್, ಟಾಪಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಇದು. ಸೇಮ್ ಗ್ರೌಂಡ್ ಫ್ಲೋರ್ ನೋಡಿದ್ರೆ ಸೇಮ್ ಅದೇ ಥರನೇ ಇರುತ್ತೆ. ಸೊ ನೋಡ್ಬೋದು, ಟೆರೆಸ್ಗೆಲ್ಲೂ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ, ಪೇಂಟ್ ಎಲ್ಲ ಹಾಕ್ಸಿ ನೀಟಾಗಿ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ. ಬಟ್ಟೆ ಎಲ್ಲ ಡ್ರೈ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಹೋಗೋಕ್ಕೆ ಐರನ್ ರಾಡ್ ಹಾಕ್ಸಿದ್ದಾರೆ. ಸೊ ಅದರ ಮೇಲ್ಗಡೆ 2 ಟ್ಯಾಂಕ್ ಕೊಟ್ಟಿದ್ದಾರೆ, 2000 ಲೀಟರ್ದು 2 ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ. ಟೋಟಲ್ 4000, ಟೋಟಲ್ 20,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ಏರಿಯಾ ಎಲ್ಲ ನೋಡ್ಬೋದು, ತುಂಬ ಡೆವಲಪ್ ಆಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಸ್ಕೂಲ್ಸ್ ಬಂದ್ಬಿಟ್ಟು ಇದು ನಾರಾಯಣ್ ಈ ಟೆಕ್ನೋ ಸ್ಕೂಲ್ ಇದ್ರ ಪಕ್ಕದಲ್ಲೇ ಬರುತ್ತೆ. ಮತ್ತು ಅಮೃತ ಸೆಂಟ್ರಲ್ ಸ್ಕೂಲ್ ಅಷ್ಟೇ ಜಸ್ಟ್ ಈ ಮನೆ ಬಿಲ್ಡಿಂಗ್ ಅಟ್ಯಾಚೇ ಬರುತ್ತೆ. DPS ಇದೆ, NPS ಸ್ಕೂಲ್ ಇದೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದು, ಮತ್ತು ರೈನ್ ಇಂಟರ್ನ್ಯಾಷನಲ್ ಸ್ಕೂಲು, ಸೊ ಕೆನಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್, ಈ ಥರ ಒಳ್ಳೆ ಟಾಪ್ ಸ್ಕೂಲ್ಸ್ ಇದೆ. ಕಾಲೇಜ್ ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ, ಆಮೇಲೆ ಬೃಂದಾವನ್ ಕಾಲೇಜು, ನಿಟ್ಟೆ ಕಾಲೇಜು, ಮಣಿಪಾಲ್ ಯೂನಿವರ್ಸಿಟಿ, VIT ಕಾಲೇಜು, ವೆಂಕಟೇಶ್ವರ ಕಾಲೇಜು, ಪ್ರೆಸಿಡೆನ್ಸಿ ಕಾಲೇಜು, ಈ ಥರ ಒಳ್ಳೆ ಟಾಪ್ಸ್ ಕಾಲೇಜಸ್ ಕೂಡ ಇದೆ ಸರೌಂಡಿಂಗಲ್ಲಿ ಕೂಡ. ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್. ಇದು ಪ್ರಾಪರ್ಟಿ BBMP ಲಿಮಿಟ್ಸಲ್ಲಿ ಬರುತ್ತೆ, 11B ಖಾತಾ ಪ್ರಾಪರ್ಟಿ. ಇದು ಕ್ಲಿಯರ್ ಟೈಟಲ್ಸ್ ಇರುತ್ತೆ, ಅಪ್ ಟು 70% ಲೋನ್ ಕೂಡ ಸಿಗುತ್ತೆ. ಪ್ರೈಸ್ ಬಂದ್ಬಿಟ್ಟು 1,90,00,000 ಹೇಳ್ತಾರೆ, 1,90,00,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಲೊಕೇಶನ್ ಬಂದ್ಬಿಟ್ಟು ಕಟ್ಟಿಗೆನಲ್ಲಿ ಬಾಗ್ಲೂರು ಮೇನ್ ರೋಡ್ ನಿಯರ್ ಯಲಹಂಕ ಏರ್ಫೋರ್ಸ್ ಹತ್ರ ಬರುತ್ತೆ. ಇದು ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 1.5 ಕಿಲೋಮೀಟರ್ಸ್ ಆಗುತ್ತೆ, ಮತ್ತು ಏರ್ಪೋರ್ಟ್ ಮೇನ್ ರೋಡ್ಗೆ ಸೇಮ್ 1.5 ಕಿಲೋಮೀಟರ್ಸ್ ಆಗುತ್ತೆ. ಯಲಹಂಕಾಗೆ ಜಸ್ಟ್ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಈ ಥರ ರೆಸಿಡೆನ್ಷಿಯಲ್ಲಿ ತುಂಬ ಡೆವಲಪ್ ಆಗ್ತಾಯಿದೆ ಏರಿಯಾ ಕೂಡ. ಸೊ ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು, ಇನ್ವೆಸ್ಟ್ಮೆಂಟ್ಗೂ ಒಳ್ಳೆ ಪ್ರಾಪರ್ಟಿ ಇದು. ಆಲ್ಮೋಸ್ಟ್ ಒಂದು 80,000-85,000 ಪಕ್ಕ ರೆಂಟಲ್ ಕೂಡ ಬರುತ್ತೆ ಇದು. ಇದ್ರ ಜೊತೆಗೆ ಇನ್ನೂ ಮಲ್ಟಿಪಲ್ ಪ್ರಾಪರ್ಟೀಸ್ ಇದೆ ಲೊಕೇಶನಲ್ಲಿ, 30-40 ಬೇಕಾದರೂ ಸಿಗುತ್ತೆ. ಸೊ ಅದು ಕೂಡ ತೋರಿಸ್ತೀವಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್.